ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಪೂಜೆ ಮಾಡ್ತೀವಿ. ವರಮಹಾಲಕ್ಷ್ಮಿನ ಕರೆದು ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಎಲ್ಲ ಐಶ್ವರ್ಯ ಎಲ್ಲ ತುಂಬಲಿ ಅಂತ ಕೇಳ್ಕೊತೀವಿ. ಕೆಲವೊಬ್ರು ಪೂಜೆ ಮಾಡೋಕ್ಕಾಗಲ್ಲ. ಇನ್ನು ಕೆಲವೊಬ್ರು ಪೂಜೆ ಮಾಡಿದ್ರು ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಆಗಿರುತ್ತೆ. ಕೆಲವೊಬ್ರು ಮನೆಯಲ್ಲಿ ಕಳಶ ಕೂರಿಸೋ ಪದ್ಧತಿ ಇರಲ್ಲ. ಅಂಥವರು ಈ ಕಥೆಯನ್ನು ಕೇಳಿದ್ರೂ ಕೂಡ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದಷ್ಟೇ ಫಲ ನೀಡುತ್ತೆ. ಆ ಕಥೆ ಏನು ಅಂತ ಹೇಳ್ತೀನಿ ಬನ್ನಿ. ಈ ಕಥೆಯನ್ನು ಸೂತ ಪುರಾಣಿಕರು ಸನಕಾದಿ ಋಷಿಗಳಿಗೆ ಹೇಳಿದ್ದು. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ವರಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ನೋಡೋಣ. ಒಂದು ಸಾರಿ ಸೂತ ಪುರಾಣಿಕರು ಸನಕಾದಿ ಋಷಿಗಳ ಆಶ್ರಮಕ್ಕೆ ಬಂದಾಗ ಆರ್ಯ ಪಾದ್ಯಾದಿಗಳಿಂದ ಗೌರವಿಸಲ್ಪಟ್ಟು ಲೋಕಾನುಗ್ರಹಾರ್ಥವಾಗಿ ಯಾವುದಾದರೂ ವೃತವನ್ನು ಹೇಳುವಂತೆ ಸನಕಾದಿಗಳು ಕೇಳಿಕೊಂಡರು. ಸೂತ ಪುರಾಣಿಕರೇ, ಯಾವ ವೃತವನ್ನು ಮಾಡಿದರೆ ಮಾನವರಿಗೆ ಸಕಲ ಸೌಭಾಗ್ಯವು ಐಶ್ವರ್ಯವು ಉಂಟು ಮಾಡುವುದು ಅಂತ ಯಾವುದಾದರೂ ಪೂಜಾ ವಿಧಾನವನ್ನು ವಿವರಿಸಬೇಕು ಎಂದು ಕೇಳಲಾಗಿ ಆಗ ಸೂತರು ಹೀಗೆಂದರು. ಸನಕಾದಿ ಋಷಿಗಳೇ, ಕೇಳಿರಿ. ಶಿವನ ವಾಸಸ್ಥಾನವಾದ ಕೈಲಾಸವು ಅತ್ಯಂತ ರಮಣೀಯವಾದ ಪ್ರದೇಶ. ಪಾರ್ವತಿಯೊಡನೆ ಶಿವನು ಆನಂದದಿಂದ ಅಲ್ಲಿ ವಾಸವಾಗಿರುವನು. ಪ್ರಮಥ ಗಣಗಳು ಇರುವವು. ಕಲ್ಪವೃಕ್ಷ, ಕಾಮಧೇನು ಮುಂತಾದ ಅಮೂಲ್ಯವಾದ ವಸ್ತುಗಳು ಅಲ್ಲಿವೆ. ಅನೇಕ ಬೆಲೆ ಬಾಳುವ ಮಹಾವೃಕ್ಷಗಳಾದ ಅಶ್ವತ್ಥ, ಆಲ, ದೇವದಾರು, ಶ್ರೀಗಂಧ ಮುಂತಾದ ಮರಗಳು ಗಗನಚುಂಬಿಯಾಗಿ ಬೆಳೆದು ಕೈಲಾಸದ ಶೋಭೆಯನ್ನು ಹೆಚ್ಚಿಸುತ್ತಿವೆ. ಬ್ರಹ್ಮರ್ಷಿಗಳು ದೇವರ್ಷಿಗಳು ಶಿವನ ಸೇವೆಯಲ್ಲಿ ತೊಡಗಿರುವರು. ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರು ಗಾನ ಮಾಡುತ್ತಾ ನರ್ತಿಸುತ್ತಾ ಪರಮೇಶ್ವರನನ್ನು ಸ್ತುತಿಸುವರು. ಅವರೆಲ್ಲರ ಸೇವೆಯನ್ನು ಸ್ವೀಕರಿಸುತ್ತಾ ಶಿವನು ಆನಂದದಿಂದಿರಲು ಒಂದು ದಿನ ಪಾರ್ವತಿಯು ಶಿವನನ್ನು ಕುರಿತು, ಸ್ವಾಮಿ, ಲೋಕಾನುಗ್ರಹಕ್ಕಾಗಿ ಒಂದು ವೃತವನ್ನು ಹೇಳಿ ಎಂದು ಕೇಳಲು ಶಿವನು ಹೀಗೆ ಹೇಳುತ್ತಾನೆ. ಪಾರ್ವತಿ, ವರಲಕ್ಷ್ಮಿ ವೃತವೆಂಬ ಒಂದು ವೃತವಿದೆ. ಆ ವೃತವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ, ಅಂದರೆ 2ನೇ ಅಥವಾ 3ನೇ ಶುಕ್ರವಾರದಂದು ಈ ವೃತವನ್ನು ಮಾಡಬೇಕು. ಆಗ ಪಾರ್ವತಿಯು, ಎಲೆ ಸ್ವಾಮಿಯೇ, ಈ ವೃತವನ್ನು ಮಾಡುವ ವಿಧಾನವೇನು? ಹಿಂದೆ ಯಾರು ಈ ವೃತ ಮಾಡಿದ್ದರು ಎಂದು ಕೇಳಲು ಶಿವನು ಚಾರುಮತಿಯ ಕಥೆಯನ್ನು ಹೇಳಿದನು. ವಿದರ್ಭ ದೇಶದ ಕುಂಡಿನ ನಗರವು ಸಕಲೈಶ್ವರ್ಯ ಸಮೃದ್ಧವಾಗಿ ಕಂಗೊಳಿಸುತ್ತಿತ್ತು. ಇದೇ ನಗರದಲ್ಲಿ ಚಾರುಮತಿ ಎಂಬ ಒಬ್ಬ ಪ್ರತಿವೃತ ಸ್ತ್ರೀ ಇದ್ದಳು. ಅವಳು ಪತಿ ಶುಶ್ರೂಷ ಪಾರಾಯಣಳು, ಮೃದು ಭಾಷಿಣಿಯೂ ಆಗಿದ್ದಳು. ಈ ಬ್ರಾಹ್ಮಣ ಸ್ತ್ರೀಯು ತುಂಬಾ ಬಡತನದಿಂದ ಕಷ್ಟಪಡುತ್ತಿದ್ದರೂ ಪತಿಗೆ ಏನೂ ತೊಂದರೆಯಾಗದಂತೆ ಅವನ ಸೇವೆ ಮಾಡುತ್ತಿದ್ದಳು. ಅವಳ ಪಾತಿವೃತ್ಯದ ಬಗ್ಗೆ ಸಂತುಷ್ಟಳಾದ ವರಲಕ್ಷ್ಮಿಯು ಚಾರುಮತಿಯ ಸ್ವಪ್ನದಲ್ಲಿ ಬಂದು, ಮಹಾಪತಿವೃತಿಯಾದ ಚಾರುಮತಿ, ನೀನು ಪುಣ್ಯವಂತೆ. ನಿನಗೆ ವರವನ್ನು ಕೊಡಲು ಬಂದಿರುವ ನಾನು ವರಮಹಾಲಕ್ಷ್ಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ನನ್ನನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಸಂಪತ್ತನ್ನು ಕೊಡುತ್ತೇನೆ. ಯಾರು ಮಹಾಪುಣ್ಯಶಾಲಿಗಳೋ ಅವರಿಗೆ ಮಾತ್ರ ನನ್ನ ವೃತವನ್ನು ಮಾಡಬೇಕೆಂಬ ಇಚ್ಛೆಯುಂಟಾಗುತ್ತದೆ. ಯಾವ ಪುರುಷನು ನನ್ನ ಪೂಜೆ ಮಾಡುವನೋ ಅವನೇ ಧನ್ಯನು, ಪರಾಕ್ರಮಿಯು, ಕೀರ್ತಿಶಾಲಿಯೂ ಆಗುತ್ತಾನೆ. ನನ್ನ ವೃತ ಮಾಡುವ ಭಕ್ತರಿಗೆ ಧನ, ಧಾನ್ಯ, ಸಂಪತ್ತು, ಸಂತಾನಗಳನ್ನು ಕರುಣಿಸುತ್ತೇನೆ. ಕೊನೆಗೆ ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿ ಅಂತರ್ಧನಾಳಾದಳು. ಚಾರುಮತಿ ನಿದ್ರೆಯಿಂದ ಎಚ್ಚೆತ್ತು ಪತಿ ಹಾಗೂ ಬಂಧುಗಳಿಗೆ ಸ್ವಪ್ನ ವೃತ್ತಾಂತವನ್ನು ಹೇಳಿದಾಗ ಎಲ್ಲರೂ ಚಾರುಮತಿಯ ಅದೃಷ್ಟವನ್ನು ಹೊಗಳಿದರು. ಅನಂತರ ಚಾರುಮತಿಯು ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವೃತವನ್ನು ಕಲ್ಪೋಕ್ತವಾಗಿ ಬಂಧು ಬಾಂಧವರೊಡನೆ ಸಂಭ್ರಮದಿಂದಲೂ ಶ್ರದ್ಧಾಭಕ್ತಿಗಳಿಂದಲೂ ಆಚರಿಸಿದಳು. ಇದರಿಂದ ದೇವಿಯ ಅನುಗ್ರಹಕ್ಕೆ ಪಾತ್ರಳಾಗಿ ಸಕಲೈಶ್ವರ್ಯವನ್ನು ಪಡೆದು ಪುತ್ರ ಪೌತ್ರ ಪರಿವೃತಗಳಾಗಿ ಅನ್ನದಾನ ಮಾಡುತ್ತಾ ಬಂಧು ಜನಗಳನ್ನು ಪೋಷಿಸುತ್ತಾ ಇಹದಲ್ಲಿ ಸಕಲ ಸುಖಗಳನ್ನು ಪಡೆದು ಅಂತ್ಯದಲ್ಲಿ ವಿಷ್ಣು ಲೋಕವನ್ನು ಪಡೆದಳು. ಆದ್ದರಿಂದ ಗಿರಿಜೆ, ಈ ವೃತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸಕಲ ಸಂಪತ್ತುಗಳು ಪ್ರಾಪ್ತವಾಗುವು ಎಂದು ಹೇಳಲು ಗಿರಿಜೆಯು ವೃತ ಮಾಡುವ ವಿಧಾನವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದಳು. ಶಿವನು ಹೇಳಿದನು, ಗಿರಿಜೆ, ವೃತ ಮಾಡುವವರು ಬೆಳಿಗ್ಗೆ ನಿತ್ಯ ಕರ್ಮ ಮುಗಿಸಿ ಎಳ್ಳಿನ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿ ಬಟ್ಟೆಗಳನ್ನು ಉಟ್ಟು ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು. ಸಾರಿಸಿ ರಂಗವಲ್ಲಿಯನ್ನಿಟ್ಟು ನೆಲದ ಮೇಲೆ ದಿವ್ಯವಾದ ಮಂಟಪ ನಿರ್ಮಿಸಬೇಕು. ಮಂಟಪದ ಮಧ್ಯಭಾಗದಲ್ಲಿ ಪಂಚವರ್ಣಗಳಿಂದ ಅಷ್ಟದಳ ಪದ್ಮವನ್ನು ಬರೆದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಲಶವನ್ನಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಕಲ್ಪೋಕ್ತ ಪ್ರಕಾರ ಪೂಜಿಸಬೇಕು.
5 ವಿಧವಾದ ಅನ್ನ ಭಕ್ಷ್ಯಗಳನ್ನು ವಿಧ ವಿಧವಾದ ಫಲಗಳನ್ನು ನೈವೇದ್ಯ ಮಾಡಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನ ಕೊಡಬೇಕು. ಸುವಾಸನೆಯರಿಗೆ ಅರಿಶಿನ, ಕುಂಕುಮ, ಗಂಧ, ಪುಷ್ಪ, ದಕ್ಷಿಣೆ, ತಾಂಬೂಲಗಳನ್ನು ಕೊಟ್ಟು ಬ್ರಾಹ್ಮಣ ಸುವಾಸಿನಿ ಭೋಜನ ಮಾಡಿಸಬೇಕು. ಶ್ರದ್ಧೆಯಿಂದ ಕಥಾಶ್ರವಣ ಮಾಡಬೇಕು ಎಂದು ಶಿವನು ಪಾರ್ವತಿಗೆ ಹೇಳಿದ ವಿಚಾರವನ್ನು ಸೂತರು ಸನಕಾದಿ ಋಷಿಗಳಿಗೆ ಹೇಳಿದರು. ಯಾರು ಈ ಋತಾಕಥೆಯನ್ನು ಕೇಳುವರೋ ಹೇಳುವರೋ ಅವರು ಸರ್ವ ದಾರಿದ್ರ್ಯದಿಂದ ಬಿಡಲ್ಪಟ್ಟು ಸಕಲ ಐಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆಯುವರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣಯುಕ್ತವಾದ ವರಮಹಾಲಕ್ಷ್ಮಿ ಋತಾಕಥೆಯು ಸಂಪೂರ್ಣವಾಯಿತು.